ಮಕ್ಕಳಿಗೆ ಇಲ್ಲಿ ನಿಮಗೆ ಒಂದಿಷ್ಟು ಆರೋಗ್ಯ ಸಚಿವರು ಅಥವಾ ಬೇರೆ ಬೇರೆ ರೀತಿಯ ಒಂದು ಸಚಿವ ಸ್ಥಾನ ಕೊಟ್ಟು ಒಂದಿಷ್ಟು ಎಲೆಕ್ಷನ್ ಆಗಿದೆ ಅಲ್ವಾ? ಅವ್ರು ಯಾರು ಪ್ರತಿನಿಧಿಗಳಿದಾರಾ ಇಲ್ಲಿ? ಇದ್ದೀರಾ? ಬನ್ನಿ ಬನ್ನಿ, ಬರಬೇಕು. ಬನ್ನಿ, ವೇದಿಕೆ ಹತ್ರ ಬನ್ನಿ, ಕುತ್ಕೊಂಬನ್ನಿ. ಈಗ ಇವ್ರನ್ನೆಲ್ಲ ನೀವು ಆಯ್ಕೆ ಮಾಡಿರೋದು ಯಾಕೆ ಅಂತ ಗೊತ್ತಾ? ಓಕೆ, ಇನ್ನು ಉಳಿದ್ರೆ ಇಲ್ಲಿ ನಿಂತ್ಕೊಬೋದು, ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವರೆಲ್ಲ ಯಾಕೆ ಗೊತ್ತಾ ನೀವು ಆಯ್ಕೆ ಮಾಡಿರೋದು? ನೀವೆಲ್ಲರೂ ವೋಟಿಂಗ್ ಮಾಡಿದಿರಲ್ವ ಇವ್ರನ್ನೆಲ್ಲ ಆಯ್ಕೆ ಮಾಡೋದಕ್ಕೆ? ಮಾಡಿದ್ರಾ? ಒಂದ್ ನಿಮಿಷ ಅವ್ರು ಪರಿಚಯ ಮಾಡ್ಬಿಡೋಣ. ಯಾರ್ಯಾರು ನೀವು, ನಿಮ್ಮ ಹೆಸರು ಹೇಳಿ, ಏನು ಖಾತೆ ಕೊಟ್ಟಿದ್ದಾರೆ ನಿಮಗೆ? ಬನ್ನಿ ಬನ್ನಿ ಬನ್ನಿ, ಒಬ್ಬೊಬ್ಬರೇ ಬಂದು ಬನ್ನಿ, ಬೇಗ ಬೇಗ, ಟೈಮ್ ಇಲ್ಲ. ನನ್ನ ಹೆಸರು ಕೃತಿಕಾ ಜಿಲ್ಲೋಟೆ. ನನ್ನ ಖಾತೆ ಪ್ರೆಸಿಡೆಂಟ್. ಇವರು ಅಧ್ಯಕ್ಷರು. ಓಕೆ, ಕುತ್ಕೊಳ್ಳಿ, ನಿಂತ್ಕೊಳ್ಳಿ, ಬನ್ನಿ ಬನ್ನಿ, ಕುತ್ಕೊಳ್ಳಿ, ಬನ್ನಿ. ನನ್ನ ಹೆಸರು ಲಿಖಿತಾ, ನನ್ನ ಖಾತೆ ಪ್ರೈಮ್ ಮಿನಿಸ್ಟರ್. ಏನ್ ಗೊತ್ತಾಯ್ತಾ ಇವರು? ಏನವರು? ಪ್ರೈಮ್ ಮಿನಿಸ್ಟರ್. ನನ್ನ ಹೆಸರು ಖುಷಿ, ನನ್ನ ಖಾತೆ ಎಜುಕೇಶನ್ ಮಿನಿಸ್ಟರ್. ಗೊತ್ತಾಯ್ತಾ? ಶಿಕ್ಷಣ ಸಚಿವರು. ಓಕೆನಾ? ಈ ರೀತಿ ಬೇಗ ಬನ್ನಿ. ನನ್ನ ಹೆಸರು ದೀಕ್ಷಾ, ನನ್ನ ಖಾತೆ ಫಿನಾನ್ಸ್ ಮಿನಿಸ್ಟರ್. ಹಣಕಾಸು ಸಚಿವರು. ನನ್ನ ಹೆಸರು ರೋಹಿಣಿ, ನಾನು ಕಲ್ಚರ್ ಮಿನಿಸ್ಟರ್. ಸಾಂಸ್ಕೃತಿಕ ಸಚಿವರು. ನನ್ನ ಹೆಸರು ಖುಷಿ, ಕಲ್ಚರ್ ಮಿನಿಸ್ಟರ್. ಕಲ್ಚರ್ ಮಿನಿಸ್ಟರ್ ಖುಷಿ. ನನ್ನ ಹೆಸರು ಸಾನ್ವಿ, ನನ್ನ ಖಾತೆ ಕ್ಲೀನಿಂಗ್ ಮಿನಿಸ್ಟರ್. ಕ್ಲೀನಿಂಗ್, ಸ್ವಚ್ಛತೆ. ನನ್ನ ಹೆಸರು ಶ್ರೇಯ, ನನ್ನ ಖಾತೆ ಹೆಲ್ತ್ ಮಿನಿಸ್ಟರ್. ಆರೋಗ್ಯ. ನನ್ನ ಹೆಸರು ಚಿನ್ಮಯ್, ನಾನು ಫುಡ್ ಮಿನಿಸ್ಟರ್. ಊಟದ ವ್ಯವಸ್ಥೆ ಇವ್ರನ್ನ ಕೇಳ್ಬೇಕು ನೀವೀಗ. ನನ್ನ ಹೆಸರು ಸೌಮನ್ವಿ, ನನ್ನ ಖಾತೆ ಕಲ್ಚರಲ್ ಮಿನಿಸ್ಟರ್. ನನ್ನ ಹೆಸರು ಜಾನ್ವಿ, ನಾನು ಸೈನ್ಸ್ ಮಿನಿಸ್ಟರ್. ನನ್ನ ಹೆಸರು ರಾಜೇಶ್ವರಿ, ಸೈನ್ಸ್ ಮಿನಿಸ್ಟರ್. ನನ್ನ ಹೆಸರು ಹೇಮಂತ್, ನಾನು ಕಲ್ಚರಲ್ ಅಗ್ರಿಕಲ್ಚರ್ ಅಂಡ್ ಕಮ್ಯುನಿಕೇಶನ್ ಮಿನಿಸ್ಟರ್. ಕೃಷಿ ಬಗ್ಗೆ. ನನ್ನ ಹೆಸರು ಪ್ರಮೋದ್ ಕುಮಾರ್, ನಾನು ಕ್ಲೀನಿಂಗ್ ಮಿನಿಸ್ಟರ್. ನನ್ನ ಹೆಸರು ನಂದಿವರ್ಧನ್, ನಾನು ಕಮ್ಯುನಿಕೇಶನ್ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್. ನನ್ನ ಹೆಸರು ಪೂರ್ವಿ ತೇಜಸ್, ಸಮಯ ಪಾಲನೆ. ನನ್ನ ಹೆಸರು ಜೀವನ್, ನನ್ನ ಖಾತೆ ಸ್ಪೋರ್ಟ್ಸ್ ಮಿನಿಸ್ಟರ್. ನನ್ನ ಹೆಸರು ಚಿರಂಜೀವಿ, ನನ್ನ ಖಾತೆ ವೈಸ್ ಪ್ರೆಸಿಡೆಂಟ್. ನನ್ನ ಹೆಸರು ಅಮಿತ್, ನನ್ನ ಖಾತೆ ಫುಡ್ ಮಿನಿಸ್ಟರ್. ನನ್ನ ಹೆಸರು ಕಿಶನ್, ಹೋಮ್ ಮಿನಿಸ್ಟರ್. ಈಗ ಗೊತ್ತಾಯ್ತಲ್ಲ, ಇವ್ರನ್ನ ಯಾಕೆ ಪರಿಚಯ ಮಾಡಿಕೊಟ್ಟು ಗೊತ್ತಾ? ಯಾಕೆ ಹೇಳಿ? ಇವರೆಲ್ಲರನ್ನು ಕೂಡ ಆಯ್ಕೆ ಮಾಡಿರೋರು ಯಾರು? ನೀವೇ. ಕೆಲಸ ಮಾಡ್ಲಿ ಅಂತ ಆಯ್ಕೆ ಮಾಡಿದ್ದೀರಾ. ಒಬ್ರು ಫುಡ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಒಬ್ರು ಕಲ್ಚರಲ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಒಬ್ರು ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಒಬ್ರು ಕ್ಲೀನಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಒಬ್ರು ಟೈಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ವಿಷಯಗಳನ್ನು ಕೂಡ ಪಾಲಿಸೋದಿಕ್ಕೆ ಜವಾಬ್ದಾರಿ ಕೊಟ್ಟಿರೋದು ಯಾರಿಗೆ? ಇವ್ರುಗಳಿಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ, ಹೌದಲ್ವಾ? ಈಗ ಈ ಶಾಲೆಯಲ್ಲಿ ಏನ್ ಕುಂದುಕೊರತೆ ಇದಾವೋ ಆ ಕುಂದುಕೊರತೆಗಳನ್ನ ನೀವ್ ಯಾರಿಗೆ ಹೇಳ್ಬೇಕು ಅಂದ್ರೆ ಇವ್ರುಗಳಿಗೆ ಹೇಳ್ಬೇಕು. ಇವ್ರು ಯಾರಿಗೆ ಹೇಳ್ತಾರೆ? ನಿಮ್ಮ ಶಿಕ್ಷಕರು ಏನಿದ್ದಾರೆ ಅವ್ರಿಗೆ ಹೇಳ್ತಾರೆ. ಶಿಕ್ಷಕರು ಯಾರಿಗೆ ಹೇಳ್ತಾರೆ? ಇಲ್ಲಿನ ಗ್ರಾಮ ಪಂಚಾಯತಿಗೆ ತಿಳಿಸ್ತಾರೆ. ಬನ್ನಿ, ನೀವು ಬನ್ನಿ ಒಂದು ಕೆಳಗೆ. ನಂತರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ, ಹೌದಲ್ವಾ? ನೀವು ಮೊನ್ನೆ ಪ್ರಜಾಪ್ರಭುತ್ವದ ಏನು ಪೆರೇಡ್ ಮಾಡಿದ್ರಲ್ವಾ ಶಾಲೆಯಿಂದ ದೇವಸ್ಥಾನದ ಹತ್ರ? ಇದೇ ಪ್ರಜಾಪ್ರಭುತ್ವ. ನೀವ್ ಹೇಳಿದ್ದು, ಅವ್ರು ಹೇಳಿದ್ದು ಎಲ್ಲದನ್ನು ತಗೊಂಡೋಗಿ ಸರ್ಕಾರದ ಲೆವೆಲ್ ತಲುಪಿಸೋದಿದೆಯಲ್ಲ, ಇದೇ ಪ್ರಜಾಪ್ರಭುತ್ವ. ಅರ್ಥ ಆಯ್ತಾ ಈಗ? ಓಕೆ, ಈಗ ಅವ್ರುಗಳು ನಿಮ್ ಸಮಸ್ಯೆಗಳು ಏನೇನಿದಾವೆ ಅಂತ ಹೇಳ್ಬೇಕು. ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂತೀವಿ. ಅವ್ರು ಈ ಚೀಟಿಯಲ್ಲಿ ಬರ್ಕೊಟ್ಟಿದ್ದಾರೆ, ನಮಗೆ ಇಷ್ಟು ಸಮಸ್ಯೆಗಳಿದಾವೆ, ಇದನ್ನ ನಿಭಾಯಿಸ್ಕೊಡಿ, ಸರಿ ಮಾಡ್ಕೊಡಿ ಅಂತ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ಸದಸ್ಯರು ಮತ್ತೆ PDO ಅವರು ಎಲ್ಲರೂ ಬಂದಿರೋದು ಇವತ್ತು ನಿಮಗೋಸ್ಕರ. ನಿಮಗೇನು ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡೋದಕ್ಕೋಸ್ಕರ. ಓಕೆನಾ? ಈಗ ನಿಮಗೆ ಅವ್ರು ಹೇಳಿದ್ ಬಿಟ್ಟು ಇಂಥದೊಂದು ಸಮಸ್ಯೆ ಇದೆ, ನಮಗೆ ಆ ಸಮಸ್ಯೆ ಸರಿ ಮಾಡ್ಕೊಡಿ ಅಂತ ಯಾರಾದ್ರೂ ಧೈರ್ಯವಾಗಿ ಹೇಳಕ್ಕಾಗುತ್ತಾ? ನೋಡಿ, ಅಲ್ಲೊಂದಿಷ್ಟು ಜನಕ್ಕೆ ಯಾವ ಖಾತೆ ಕೊಟ್ಟಿದೀವಿ ಅಂತ ಗೊತ್ತಿಲ್ಲ, ಇಲ್ಲಿ ಬಂದು ತೊಂದರೆ ನುಡಿತಾ ಇದಾರೆ. ನೀವು ಕೆಲಸ ಮಾಡ್ತಾ ಇಲ್ಲ, ಕೆಲಸ ತಗಂತಾ ಇಲ್ಲ ಅವ್ರ ಹತ್ರನ. ಅರ್ಥ ಆಗ್ತಾ ಇದೆಯಾ?
ಅವ್ರಿಗೆ ನಾಳೆಯಿಂದ ಹೇಳ್ಬೇಕು, ಈ ಕೆಲಸ ನಿಮ್ದು ಸರಿಯಾಗಿ ಮಾಡಿ, ಕ್ಲೀನಿಂಗ್ ಇಲ್ಲ, ಕ್ಲೀನಿಂಗ್ ಮಾಡಿಸಿ, ಇದನ್ನ ಹೇಳ್ಬೇಕಲ್ವಾ? ಹೌದಲ್ವಾ? ಏನ್ ಜಗಳ ಆಡ್ಬಿಡ್ತೀರ ಅವ್ರ ಹತ್ರ? ಒಳ್ಳೆ ರೀತಿ ಹೇಳಿ, ಆಯ್ತಾ? ಈಗ ಯಾರಾದ್ರೂ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಇಂಥದೊಂದು ಸಮಸ್ಯೆ ಇದೆ, ನಮ್ಮ ಶಾಲೆಗೆ ಇಂಥದೊಂದು ಬೇಕು ಅಂತ ಹೇಳೋರು ಯಾರು ಇದ್ದೀರಾ? ಯಾರಾದ್ರೂ ಇದ್ದೀರಾ? ಮೈಕ್ ನಿಮ್ಮ ಹತ್ರ ಬರುತ್ತೆ, ಇದ್ದೀರಾ? ಅಥವಾ ಇಲ್ಲಿರೋರು ಸದಸ್ಯರುಗಳು? ಬನ್ನಿ 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 ಸದಸ್ಯರುಗಳು, ನಿಮಗೆ ಯಾವ್ದಾದ್ರು ಒಂದು ಡೌಟ್ಸ್ ಇದ್ರೆ, ಇದೊಂದು ಬೇಕು ಅನ್ನೋದಿದ್ರೆ ಇಲ್ಲಿ ಬಂದು ಹೇಳ್ಬೋದು. ನಮ್ಮ PDO ಅವರು ಸ್ಟಾರ್ಟಿಂಗ್ ಬಂದಾಗ, ಬನ್ನಿ ಬನ್ನಿ, ಜವಾಬ್ದಾರಿ ತಗೊಳ್ಳಿ ಫಸ್ಟ್, ನಾನ್ ಮಾಡ್ತೀನಿ ಅಂತನ ಸರಿ ಆಗ್ತೀನಿ, ಗೊತ್ತಾಯ್ತಾ? ನಿಮ್ ಶಾಲೆ ನೋಡಿದಾಗ ನಮ್ಮ PDO ಅವ್ರು ಬಂದು ಖುಷಿ ಪಟ್ರು. ಇದೊಂದು ಶಾಲೆಯಲ್ಲಿ ಒಂದ್ಸಲ ಏನೋ ಕಲರವ ಕೇಳಿಸ್ತಾ ಇದೆ, ಮಕ್ಳ ಕಲರವ ಕೇಳಿಸ್ತಾ ಇದೆ ಅಂತ. ಬನ್ನಿ ಬನ್ನಿ, ಈಗ ಅವ್ರು ಏನ್ ಸಮಸ್ಯೆ ಹೇಳ್ತಾರ ಅದನ್ನ ನಾವು ಪಟ್ಟಿ ಮಾಡ್ಕೊಳ್ತೀವಿ. ಆ ಸಮಸ್ಯೆಗಳನ್ನ ಶೀಘ್ರವಾಗಿ ಗ್ರಾಮ ಪಂಚಾಯತಿ ಮುಖಾಂತರ ಪರಿಹರಿಸ್ತೀವಿ. ಆಗ್ಬೋದಾ? ಹೆಸರು? ನನ್ನ ಹೆಸರು ಹೇಮಶ್ರೀ. ನೀರಿನ ಸಮಸ್ಯೆ ಇದೆ, ಇಲ್ಲಿ ನೀರಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡ್ತೀನಿ. ಚಪ್ಪಾಳೆ ಹೊಡಿರಿ ಫಸ್ಟ್ ಅವರಿಗೆ. ಹೇಮಶ್ರೀ, ಧನ್ಯವಾದಗಳು. ನನ್ನ ಹೆಸರು ವರ್ಷಿತಾ. ಇಲ್ಲಿ ಶೌಚಾಲಯ ಒಂದು ರೂಮ್ ಚೆನ್ನಾಗಿಲ್ಲ, ಅದನ್ನ ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ. ನನ್ನ ಹೆಸರು ವೈಷ್ಣವಿ. ಬಸ್ ನಿಲ್ಲಿಸ್ತಿಲ್ಲ, ಶನಿವಾರ 2 ಗಂಟೆ ತನಕ ಕಾಯ್ಬೇಕಾಗುತ್ತೆ, ಅದಕ್ಕೆ. ನನ್ನ ಹೆಸರು ಸ್ಫೂರ್ತಿ. ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ, ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ. ಯಾಕೆ ನಿಮಗೆ ಮಾತ್ರನಾ ಬೇರೆಯವರಿಗೆ? ಈಗ ಇವ್ರು ಹೇಳ್ತಾ ಇದಾರೆ ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ. ನಿಮ್ಮಲ್ಲಿ ಯಾರಿಗಾದ್ರು ಆತರ ಆಗ್ತಾ ಇದೆಯಾ? ಆಗ್ತಾ ಇದೆ ಅಂದ್ರೆ ಓಕೆ, ಕೈ ಎತ್ತಿ. ಕರೆಕ್ಟ್ ಆಗಿ ಹೇಳ್ಬೇಕು, ನಿಜ ಹೇಳ್ಬೇಕು. ಹಾಲು ಕುಡಿದ್ರೆ ಹೊಟ್ಟೆ ನೋವು ಬರ್ತಾ ಇದೆಯಾ? ಓಕೆ, ನಾಳೆ ನಾನು ಬಂದು ನಾನು ಹಾಲು ಕುಡಿಬೋದಾ? ಒಂದು ಲೋಟ ನಾನು ಕುಡಿತೀನಿ. ಓಕೆ, ಆಯ್ತು. ನೆಕ್ಸ್ಟ್. ನನ್ನ ಹೆಸರು ಕೃತಿಕಾ. ಮಕ್ಕಳಿಗೆ ಆಟಕ್ಕೆ ಆಟದ ಮೈದಾನ ಇಲ್ಲ, ಅದಕ್ಕಾಗಿ ಅದನ್ನ ಕಟ್ಸ್ಕೊಡ್ಬೇಕಾ ಆಗಿದೆ. ಏಕೆಂದ್ರೆ ನಾವು ಸ್ಪೋರ್ಟ್ಸ್ ಇದ್ದಾಗ ಹೈಸ್ಕೂಲಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲಿ ಹೆಚ್ಚಿನ ಮಕ್ಕಳು ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಇಲ್ಲಿ ಫೀಲ್ಡ್ ಜಾಸ್ತಿ ಬೇಕು ಅಂದ್ರೆ ಕಟ್ಟಿಸ್ಕೊಡ್ಬೇಕಾಗಿ ಕೇಳ್ಕೊಂತ ಇದ್ದೀನಿ. ನಿಮ್ಮ ಹೆಸರು? ಕೃತಿಕಾ. ನೋಡಿ ಎಷ್ಟು ಧೈರ್ಯವಾಗಿ. ಬನ್ನಿ ಬನ್ನಿ ಬನ್ನಿ. ನನ್ನ ಹೆಸರು ಖುಷಿ. ನಮ್ಮ ಶಾಲೆಯಲ್ಲಿ ಶೌಚಾಲಯಗಳು ಚೆನ್ನಾಗಿಲ್ಲ. ಮೆಚೂರ್ ಆಗಿರೋಂಥ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗ್ತಿದೆ. ಅದರಿಂದ ನಾವು ಟೀಚರ್ಸ್ ವಾಶ್ರೂಮ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಸ್ಥಿತಿ ಬರಬಾರ್ದು ಅಂತ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ನಿಖಿತಾ. ನಮ್ಮ ಸ್ಕೂಲಲ್ಲಿ ಫಿಲ್ಟ್ರ್ ಇದೆ, ಆದರೆ ಅದು ನೀರು ಹೋಗ್ತಿಲ್ಲ, ಹಾಗಾಗಿ ನೀರು ಹಾಕ್ಸ್ಬೇಕು ಅಂತ ಕೇಳ್ತಿದ್ದೀವಿ. ಓಕೆ, ಇನ್ಯಾವ್ದಾದ್ರು ಇದ್ರಾ? ಬನ್ನಿ, ಬೇಗ ಬೇಗ ಬನ್ನಿ. ನನ್ನ ಹೆಸರು ವಿಶ್ವಾಸ್ ಅಂತ. ನಾವು ಊಟಕ್ಕೆ ಕಾರಿಡಾರಲ್ಲಿ ಕುತ್ಕೊಂಡಾಗ ಗಾಳಿಯಿಂದ ನಮ್ಮ ತಟ್ಟೆಗೆಲ್ಲ ಕಸ ಬೀಳುತ್ತೆ. ಅದಕ್ಕೆ ದಾಸೋಹ ಕೊಠಡಿಯನ್ನು ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಸಿದ್ಧಾಂತ್. ನಮಗೆ ಸ್ವಂತ ಅಂತ ಒಂದು ಬೋರ್ ಕೊಡಿಸ್ಕೊಡ್ಬೇಕು ಅಂತ. 1 ವಾರದಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಸರ್, ಅದಕ್ಕೆ ಒಂದು ಸ್ವಂತ ಬೋರ್. ಓಕೆ, ನೀರು ಕರೆಕ್ಟ್ ಟೈಮಿಗೆ ಬರಂಗ್ ಮಾಡ್ತೀವಿ. ಬೋರ್ ಕೊಡ್ಸೋದಕ್ಕಿಂತ ನಮ್ಮಲ್ಲಿ ಬೇಕಾದಷ್ಟು ನೀರಿನ ಮೂಲ ಇದೆ, ಅದನ್ನ ಬರಂಗ್ ಮಾಡ್ತೀವಿ. ನನ್ನ ಹೆಸರು ರುಷಾಂಕ್. ಅಲ್ಲಿ ಸಂಪಲ್ಲಿ ನೀರಿಲ್ಲ, ಎಲ್ಲರೂ ಮಕ್ಕಳು ತಟ್ಟೆ ತೊಳೆಯಲು ಬೇರೆ ಪಾತ್ರೆಯಿಂದ ಒಯ್ಕೊಂಡು ತಟ್ಟೆ ತೊಳ್ತಾರೆ. ಶಿಕ್ಷಕರು ಹೇಳಿದ್ದಾರೆ, ಅದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ನನ್ನ ಹೆಸರು ದೀಕ್ಷಾ. ಮಳೆ ಬಂದಾಗ ನಮ್ಮ ಶಾಲೆಯಲ್ಲಿ ಕೊಠಡಿಗಳೆಲ್ಲ ಸರಿ ಇಲ್ಲ, ಹಾಗಾಗಿ ಮಳೆ ನೀರೆಲ್ಲ ಸೋರುತ್ತೆ, ಹಾಗಾಗಿ ಕೊಠಡಿಗಳೆಲ್ಲ ಸರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೇಳ್ತೀನಿ. ಓಕೆ, ಈಗ ಇಷ್ಟು ವಿಚಾರಗಳನ್ನ ಅಂದ್ರೆ ನಮಗೆ ಅಲ್ಲಿ ನಮ್ಮ ರೂಮಲ್ಲಿ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಶಿಕ್ಷಣ ಕೊಡಿಸ್ಬೇಕು. ಚಪ್ಪಾಳೆ ಹೊಡೀರಿ ಫಸ್ಟ್. ಕಂಪ್ಯೂಟರ್ ಇದೆ, 10 ಕಂಪ್ಯೂಟರ್ ಇದೆ ನಮ್ಗೆ. ಶಿಕ್ಷಕರಿಲ್ಲ, ಯಾಕೆಂದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ.
ಓಕೆ. ಆಕ್ಚುಲಿ ನಮಗೀಗ ನಂಬಿಕೆ ಬರ್ತಾ ಇದೆ. ನನಗೆ ಬೆಳಗ್ಗೆಯಿಂದ ಒಂದಿಷ್ಟು ನಂಬಿಕೆಗಳು. ಬನ್ನಿ. ನನ್ನ ಹೆಸರು ಕಿಶನ್. ಅಲ್ಲಿ ಗರ್ಲ್ಸ್ ಇಂದ ಕಡೆ ಕಾಂಪೌಂಡ್ ಇಲ್ಲ, ಅಲ್ಲಿ ಕಾಂಪೌಂಡ್ ಕಟ್ಸ್ಬೇಕಂತ. ಹಿಂದೆ ಹಿಂದೆ. ಅಲ್ಲಿ ಸ್ವಲ್ಪ ಹೊಡೆದಿದ್ದಾರೆ ಸರ್ ಮೇಲ್ಗಡೆ, ಈ ಕಡೆಯಿಂದ ಜಂಪ್ ಆಗಿ ಹೋಗ್ಬಿಡ್ತಾರೆ ಹಿಂಗೆ. ಅಲ್ಲ, ಈಗ ನೀವು ಸಿಮೆಂಟ್ ವರ್ಕ್ ಇನ್ನೊಂದು ಮಾಡಿಸ್ತಿದ್ರಲ್ಲ ಸರ್, ಅದ್ರಲ್ಲಿ ಏನಾದ್ರು ಅದು ಮಾಡ್ಸಕ್ಕಾದ್ರೆ ಈಗ ಎಲ್ಲ ಮೆಟೀರಿಯಲ್ ಇರೋದನ್ನ ಮಾಡಿಸಿ, ಅದ್ರದ್ದು ಖರ್ಚು ವೆಚ್ಚ ಏನಿದೆ ನೋಡಿ ಅಂತ ವ್ಯವಸ್ಥೆ ಮಾಡಿ. ಅದಕ್ಕೆ ನೀವ್ ಹೇಳ್ತೀರಾ? ಈಗ ನನಗೆ ಬೆಳಗ್ಗೆಯಿಂದ ಒಂದು ರೀತಿ ಬೇರೆ ವಾತಾವರಣ ಕ್ರಿಯೇಟ್ ಆಯ್ತು. ಬೇರೆ ಶಾಲೆಗಳಿಗೂ ಹೋಗಿ ಬಂದ್ವು. ಅಲ್ಲಿ ಹೋದಾಗ ಶಾಲೆ ಒಳಗೆ ಡ್ರಿಂಕ್ಸ್ ಬಾಟ್ಲಿಗಳು ಬೀಳ್ತಾ ಇದಾವೆ, ಗಾಜು ಹೊಡಿತಿದ್ದಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಬೀಗ ಹೊಡಿತಾ ಇದಾರೆ, ಶಾಲೆ ಸಾಮಾನುಗಳು ತಗೊಂಡು ಹೋಗ್ತಿದ್ದಾರೆ ಊರ್ನವರು ಅಥವಾ ಇನ್ನೇನೋ ಒಂದು ರಾತ್ರಿ ಹೊತ್ತು ಅಂತ. ಬಟ್ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ಅನ್ನೋದಿದೆ, ಎಲ್ಲ ಇದೆ, ಸರ್ಕಾರ ಇದೆ, ಎಲ್ಲ ಇದ್ದು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ. ಶಾಲೆ ಕೇಳಿದೆ, ಇರೋರು 2 ಜನ ಮಕ್ಳಿದ್ದಾರೆ ಅತ್ಲಾಗ, ಅವನು ಮುಚ್ಚಿರ ಅತ್ಲಾಗೆ. ಬೇಕಾದ್ರೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, ಬೇರೆ ಊರ ನಮ್ಮೂರಿಗೆ ಬಂದು ಎಣ್ಣೆ ಕೊಡ್ತಾ ಇದಾರೆ. ಅಂದ್ರೆ ಡ್ರಿಂಕ್ಸ್ ಗೊತ್ತಲ್ಲ ನಿಮಗೆ, ಮಾಡಬೇಡಿ, ಅದನ್ನ ಕೊಡ್ತಾ ಇದಾರೆ, ಅದನ್ನ ತಿನ್ನಕ್ಕೆ ಕುಡಿಯಕ್ಕೆ ಇಲ್ಲಿ ಬರ್ತಿದಾರೆ ಅಂತಾರೆ. ಅಂದ್ರೆ ಅವ್ರಿಗಿರೋ ಅಂತ ಕಾಳಜಿ ನಮ್ಮ ಶಾಲೆಯಲ್ಲಿರೋ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಆ ಶಾಲಾ ಮಕ್ಕಳುಗಳು ಇರೋಂಥ ಕೊಠಡಿಗಳು ಸರಿ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಅನ್ಸಿತ್ತು. ನಿಜವಾಗಿಯೂ ಇವತ್ತು ಈ ಮಕ್ಕಳ ಧೈರ್ಯ ನೋಡಿದ್ರೆ ಸರ್, ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು ಇಲ್ಲಿನ ಶಿಕ್ಷಕ ವೃಂದಕ್ಕೆ. ಅವ್ರಿಗೆ ಈ ಸ್ಟೇಜಿಗೆ ಬಂದು ಮಾತಾಡೋಂಥ ಏನೋ ಧೈರ್ಯ ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಮುಂದೆ ನಿಜವಾಗಿಯೂ ಕೂಡ ಭಾರತಕ್ಕೆ ಭವಿಷ್ಯ ಇದೆ ಅನ್ನೋದು ನಿಮ್ಮಿಂದ ಕಾಣ್ತಾ ಇದೆ, ನಿಮ್ಮಂತ ಮಕ್ಕಳಿಂದ ಕಾಣ್ತಾ ಇದೆ. ನೀವ್ ಏನೇನು ಹೇಳಿದಿರೋ ಅದನ್ನ ಎಲ್ಲಾ ಕಾಲ ಪರಿಮಿತಿ ಒಳಗೆ, ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದ ಕೆಲಸಗಳನ್ನ ನಾವು ಮಾಡ್ಕೊಡೋದಕ್ಕೆ ಶ್ರಮ ಪಟ್ಟು ಕೆಲಸ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನೀವು ನಮ್ಮನ್ನ ಕೆಲಸ ಮಾಡಕ್ಕೆ ಆಯ್ಕೆ ಮಾಡಿರೋದು. ಓಕೆನಾ? ಆಗ್ಬೋದಾ? ಈಗ ನಿಮ್ಮ ಮಾಸ್ಟರ್ಗಳು ಒಂದಿಷ್ಟು ಲೀಸ್ಟ್ ಕೊಟ್ಟಿದ್ದಾರೆ. ನಾನು ಅವಾಗ ಬರ್ತೀನಿ ಶಾಲೆಗೆ, ನನ್ನ ಕರ್ತವ್ಯ ಅದು, ನಾನು ಬರ್ತೀನಿ. ನಮ್ಮ ಉಳಿದ ಸದಸ್ಯರುಗಳು ಕೂಡ ಬರ್ತಾರೆ. ನಿಮಗೇನ್ ಸಮಸ್ಯೆ ಇದ್ರು ಕೂಡ ಇಲ್ಲಿ ಹೇಳಕ್ ಆಗದೆ ಇದ್ದರು, ನಾನು ಸಿಗ್ತೀನಲ್ವಾ ಈ ಊರೊಳಗೆ, ಹೇಳ್ಬೋದಲ್ವಾ? ಹೇಳಿ. ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂಗೆ, ಮತ್ತೆ ನಿಮಗೆ ಮಕ್ಕಳ ಜಾಗೃತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಕ್ರಮಗಳು, ಭದ್ರಾ ಬಾಲ್ಯ ಕಾರ್ಯಕ್ರಮಗಳು, ನಿಮ್ಮ ಮೇಲೆ ಏನಾದ್ರು ತೊಂದರೆಗಳಾದ್ರೆ, ಹಲ್ಲೆಗಳಾದ್ರೆ, ಇನ್ನೊಂದು ಮತ್ತೊಂದು ಏನೇ ಆದ್ರೂ ಕೂಡ ಆ ತರದ ವಿಚಾರವಂತಿಕೆ ಇಲ್ಲಿ. ಒಂದು ನಿಮಿಷ ಕೇಳಿ, ಇಂಪಾರ್ಟೆಂಟ್ ಇದು, ತುಂಬಾ ದೊಡ್ಡ ಮಕ್ಕಳು ಕೇಳಿಸ್ಕೊಬೇಕು. ನಿಮಗೆ ಯಾವುದೇ ರೀತಿ ಬೇರೆ ಬೇರೆ ತೊಂದರೆಗಳಾದ್ರೆ, ಶಾಲೆಗೆ ಹೋಗ್ಬೇಕಾರೆ ಬರ್ಬೇಕಾರೆ ಏನಾದ್ರೂ ತೊಂದರೆಗಳಾದ್ರೆ, ದಯವಿಟ್ಟು ಧೈರ್ಯವಾಗಿ ನಿಮ್ಮ ಶಿಕ್ಷಕರ ಹತ್ರ ಹೇಳಿ. ಸಾಧ್ಯವಾದ್ರೆ ನಿಮ್ಮ ಪೋಷಕರಿಗೆ ಹೇಳಿ, ಇಲ್ಲ ಅಂದ್ರೆ ನಮಿಗೂ ಹೇಳಿ. ಇಲ್ಲ ಅಂದ್ರೆ ಸರ್ ಒಂದು ಸಲಹಾ ಚೀಟಿ ಅಂತ ಒಂದು ಪೆಟ್ಟಿಗೆ ಮಾಡಿ, ನಾವು ಅದನ್ನ ಬಂದ್ ಬೇಕಾದ್ರೆ ತಗೊಂಡೋಗ್ತೀವಿ, ಅಥವಾ ನೀವು ಕೂಡ ನೋಡಿ. ಯಾರಿಗೂ ಮುಕ್ತವಾಗಿ ಹೇಳಕ್ಕಾಗಲ್ಲ ಅಂದ್ರೆ ಒಂದು ಸಲಹಾ ಚೀಟಿ ಬಾಕ್ಸ್ ಮಾಡಿ ಸರ್. ಅದೊಂದು ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನ ಬರೆದು ಅದಕ್ಕೆ ಹಾಕ್ತಾರೆ. ತಿಂಗಳಲ್ಲೋ ಯಾವಾಗ್ಲಾರು ಒಂದು ಟೈಮ್ ಓಪನ್ ಮಾಡಿ, ನಿಮ್ಮ ಹೆಸರು ಬರೆಯೋದು ಬೇಡ. ಬೇಕಾರೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ನೀವು ಹೇಳ್ಕೊಳಕ್ಕಾಗಲಿಲ್ಲ ಅಂದ್ರೆ ಅದನ್ನ ಮಾಡಿ. ಇಲ್ಲ ಧೈರ್ಯ ಬರ್ಬೇಕು ನಿಮಗೆ, ಹೇಳ್ಕೊಳ್ಳಿ ಫಸ್ಟ್. ಆಗ್ಲಿಲ್ಲ ಅಂದ್ರೆ ಸಲಹಾ ಪೆಟ್ಟಿಗೆಗೆ ಹಾಕಿ, ನಿಮ್ಮ ಸಮಸ್ಯೆಗಳೇನಿದ್ದಾವೆ ಅದನ್ನ ನಿಭಾಯಿಸಕ್ಕೆ ಅಥವಾ ಅದನ್ನ ನಿವಾರಿಸಕ್ಕೆ ನಾವು ಬೇಕಾದಂತ ಆಕ್ಷನ್ ತರ್ತೀವಿ. ಸರ್ ಇಲ್ಲಿ ಏನಾಗಿದೆ, ಕಂಪ್ಯೂಟರ್ಗಳಿದೆ ಆದ್ರೆ ಟೀಚರ್ಸ್ ಇಲ್ಲ. ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅರ್ಜಿ ಫಾಲೋ ಅಪ್ ಮಾಡೋದಾದ್ರೆ ಏನ್ ಮಾಡ್ಬೋದು, ಒಂಚೂರೆಲ್ಲ ನಾವು ನೋಡ್ಕೊಂಡು ಮಾಡೋಣ ಸರ್ ಇದನ್ನ. ಆಮೇಲೆ ಇದು ನಮ್ಮ ಹೆಡ್ ಮಾಸ್ಟರ್ ಕಡೆಯಿಂದನೇ ಈಗ ನಮ್ಮ PDO ಅವರಿಗೆ ಇದನ್ನ ತಲುಪಿಸ್ತೀವಿ ಸರ್, ಕೊಡ್ಬೇಕು. ಅದೇ ರೀತಿ ಶಾಲೆಯ ಶೌಚಾಲಯ ಏನ್ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಏನು ವಾಶ್ರೂಮ್ ಪ್ರಾಬ್ಲಮ್ ವಾಸನೆ ಅಂತ, ಅದಕ್ಕೆ ಒಂದು ಮಿಷಿನರಿ ಸಾಮಾನು ಇದೆ, ಅದನ್ನ ಕೂಡ ನಿಮ್ಗೆ ಹಸ್ತಾಂತರಿಸ್ತೀವಿ ಸರ್. ಇದನ್ನ ಫಸ್ಟ್ ಕೊಟ್ಬಿಡಿ ನಮ್ಮ ಅಧ್ಯಕ್ಷರಿಗೆ ಮತ್ತೆ PDO ಅವರಿಗೆ. ನಿಮ್ಮ ಸಮಸ್ಯೆ ಇಲ್ಲಿ ಹೋಗ್ತಾ ಇದೆ, ಏನ್ ಹೇಳಿ, ಪರಿಹರಿಸೋದಕ್ಕೆ ಹೋಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. ಕಾಲಮಿತಿಯೊಳಗೆ ಪರಿಹಾರ ಮಾಡ್ತೀವಿ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಹಣದ ಮೂಲವನ್ನು ನೋಡ್ಕೊಂಡು ನಾವು ಸರಿ ಮಾಡ್ತೀವಿ, ಆಯ್ತಾ? ಅದೇ ರೀತಿ ಸರ್ ಅದೊಂದು ಮಿಷಿನ್, ಆ ವಾಷಿಂಗ್ ಮಿಷಿನ್ ಇದೆ. ಆ ಮಿಷಿನ್ ನಲ್ಲಿ ನೀವು ಇನ್ನು ಮುಂದೆ ಆ ಶಾಲೆಯ ಶೌಚಾಲಯ ನಿರ್ವಹಣೆ ಮಾಡ್ತಾ ಇದ್ದಾರಲ್ಲ, ಅದನ್ನ ಅವರು ಮಾಡ್ತಾರೆ. ನೀವ್ಯಾರು ಮುಟ್ಟಕ್ಕೆ ಹೋಗ್ಬೇಡಿ, ಕರೆಂಟ್ ಇರುತ್ತೆ, ಅವ್ರು ಮಾಡ್ತಾರೆ, ಆಯ್ತಾ? ಅದನ್ನ ಇದು ನಮ್ಮ ಗ್ರಾಮ ಪಂಚಾಯತಿ, ನಿಮ್ಮ ತೆರಿಗೆ ದುಡ್ಡಲ್ಲಿ, ನಿಮ್ಮ ಅಪ್ಪ ಅಮ್ಮ ಕಟ್ಟಿದಂತ ತೆರಿಗೆ ದುಡ್ಡಲ್ಲಿ ಇದು ನಾವು ಕೊಡ್ತಾ ಇರೋದಲ್ಲ, ನಿಮ್ಮ ತೆರಿಗೆ ದುಡ್ಡು. ನೀವು ಬೆಳಗ್ಗೆ ಒಂದು ಚಾಕ್ಲೇಟ್ ತಗೊಂಡ್ರೆ ತೆರಿಗೆ ಕಟ್ತೀರಾ, ಹೌದಲ್ವಾ? ಆ ತೆರಿಗೆ ದುಡ್ಡೆಲ್ಲ ಕಲೆಕ್ಟ್ ಆಗಿ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತಿ ಬರುತ್ತೆ, ಅಲ್ಲಿಂದ ಇದನ್ನ ಕೊಡ್ತಾ ಇರೋದು. ಇದು ನಿಮ್ದೇ ದುಡ್ಡು, ನಿಮಗಾಗಿ ಕೆಲಸ ಮಾಡೋದಕ್ಕೆ ಬಂದಿರೋಂಥದ್ದು. ಓಕೆನಾ? ಇನ್ನೇನಾದ್ರೂ ಹೆಚ್ಚಿನ ವಿಷಯಗಳಿದ್ರೆ ನೀವು ನಮಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಅದನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ.
ಅದರ ಏನಾದ್ರು ತೊಂದರೆಗಳಾದ್ರೂ ಕೂಡ ಹೇಳಿ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಇನ್ನು ಹೆಚ್ಚಿನ ಏನಾದ್ರು ವಿಷಯಗಳಿದ್ರೆ ನಾವು ಬರ್ತಾ ಇರ್ತೀವಿ, ನಿಮ್ಮ ಶಾಲಾ ಶಿಕ್ಷಕರ ಹತ್ರ ತಿಳ್ಕೊಂಡಿರ್ತೀವಿ. ಓಕೆ, ನಮ್ಮ ಅಧ್ಯಕ್ಷರು ಒಂದ್ ಎರಡು ಮಾತಾಡ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತೀವಿ. ಹಾಕಿದ್ದಾರೆ ಅಲ್ಲಿ ಮೆಶ್ ಈಗ ಅಲ್ಲಿ ಇನ್ನಿಲ್ಲ ಫ್ರಂಟ್ ಅಲ್ಲಿ ನಾವು ಕ್ಲೋಸ್ ಮಾಡ್ತೀವಿ, ತೊಂದರೆ ಇಲ್ಲ. ಆ ಗೇಟ್ ಅಲ್ಲಿ ಸಂದಿಲ್ ನುಸ್ಕೊಂಡ್ ಬರ್ತದೆ. ಅಟ್ಲೀಸ್ಟ್ ಒಂದು 4-5 ಅಡಿ 4 ಅಡಿನಾದ್ರೂ ಮೆಶ್ ಹಾಕಿದ್ರೆ ಸೊ ನಾಯಿಗಳು ಬರಲ್ಲ. ಯಾಕಂದ್ರೆ ಇಲ್ಲಿ ಕಚ್ಚಾಡ್ತವೆ, ಎಲ್ಲ ಸಮಸ್ಯೆ ತುಂಬಾ ಆಗ್ತಾ ಇದೆ ಸರ್. ಈಗ ಅಧ್ಯಕ್ಷರು ಇದಾರೆ, PDO ಸರ್ ಇದಾರೆ. ಒಂದೇ ನಮ್ಮ ಕಡೆಯಿಂದ ಒಂದೆರಡು ಮನವಿ ಅದ್ರಾಗ ಇಲ್ಲದೆ ಇರುವಂಥದ್ದು ನೋಡಿ. ಇಷ್ಟೆಲ್ಲ ಮಾಡಿಸ್ತಾ ಇದೀವಿ ಪ್ರತಿ ವರ್ಷ. ಸ್ಕೂಲ್ ಡೇನ ಚೆನ್ನಾಗಿ ಮಾಡ್ತೀವಿ ಸರ್, ಗೊತ್ತಿದೆ ಎಲ್ರಿಗೆ. ಸುಮಾರು 12-13 ಸಾವಿರ ರೂಪಾಯಿಂದ ಬರೀ ಸ್ಟೇಜ್ ಹಾಕಿಸ್ತಾ ಇದ್ವಿ. ಬಟ್ ಈಗ ಈ ಸ್ಟೇಜ್ನೇ ಸ್ವಲ್ಪ ಅದು ಎನ್ಲಾರ್ಜ್ ಮಾಡಿಸಿ ಮಾಡಿದ್ದೀವಿ. ಒಂದು ಸಾಮಾನ್ಯ ಒಂದು 80-90 ಸಾವಿರ ರೂಪಾಯಿ ಮೇಲೆ ಖರ್ಚಾಗಿದೆ. ಅದನ್ನೇ ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಈಗ ನಮ್ಮ ಹತ್ರ ಇದ್ದಂಥ ಮಕ್ಕಳಿಂದ ಪೇರೆಂಟ್ಸಿಂದ ಪೇರೆಂಟ್ಸಿಂದ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಏನೋ ಪ್ರೈಸ್ ಅಂತೇಳಿ ಮಾಡ್ತಾ ಇದ್ದೀವಿ. ಅದಕ್ಕೇನು ತೊಂದರೆ ಇಲ್ಲ, ಕೊಡ್ತಾರೆ ಪೇರೆಂಟ್ಸು. ಅದರಲ್ಲಿ ಉಳಿಸಿ ಆ ಕೆಲಸನ ಮಾಡಿದ್ವಿ. ಈಗೇನು ಈಗ ಮಾಡಿಸ್ತಾ ಇದ್ದೀವಿ ಸಣ್ಣ ಪುಟ್ಟ ಕೆಲಸಗಳಿಗೆ ಖಂಡಿತ ದುಡ್ಡಿಲ್ಲ. ಬರುವಂಥದ್ದು ಹೆಡ್ ಮಾಸ್ಟರ್ಗೆ SDMC ಬರುವಂಥ ಅಮೌಂಟು ಕಸ್ಬರ್ಕೆಗೆ ಚಾಕ್ ಫೀಸ್ಗೆ ಇವಕ್ಕೇನೆ ನಮಗೆ ಸಾಕಾರ ಒಂದು 25-30 ಸಾವಿರ ರೂಪಾಯಿ ದುಡ್ಡು ಬರುತ್ತೆ ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅಂತೇಳಿ. ಸೊ ಮಕ್ಕಳ ಸಂಖ್ಯೆ ನಮಗೆ ಜಾಸ್ತಿ ಇರೋದ್ರಿಂದ ಈ ಥರ ಸಣ್ಣ ಪುಟ್ಟದ ಕೆಲಸಗಳಿಗೆ ಒಂದಷ್ಟು ಏನಾದರೂ ಯಾವುದೋ ಮೂಲದಿಂದ ನೀವು ಮಾಡಿಸಿದ್ರೆ ಈಗ ಏನು ಬಂದಿದ್ದಾರೆ ಕೆಲಸದವರು ಮೆಟೀರಿಯಲ್ ಇದೆ, ಇವೆಲ್ಲ ಒಂದು ಬ್ಯಾಚ್ ವರ್ಕೆಲ್ಲ ಮಾಡಿಸ್ಕೊಂಡು ಮಾಡ್ತೀವಿ ಸ್ವಲ್ಪ. ಹಾಂ ಸರ್, ಈಗ ಮತ್ತೆ ನೀರು ನಿಲ್ಲುತ್ತೆ ಸರ್. ಹಾಂ ನೀವು ಹೇಳಿ ಸರ್, ಲಾಸ್ಟ್ ಫಿನಿಶ್ ಆಗಿದೆ ಇಷ್ಟ ಎಷ್ಟಾಗುತ್ತೆ ಆಯ್ತು, ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟನ್ನ. ಹಾಂ ಸೆಂಟೆಕ್ಸ್ ಈಗ 500 ಇದೆ ಸರ್, ಅದು ಆಗಲ್ಲ. ನಾವೊಂದು 1000 ಲೀಟರ್ ಇದ್ರೆ ನೀವು ಮಾಡಿಸ್ಕೊಳ್ಳಿ ಸರ್. ಅಲ್ಲಿ ಬಿಲಿಗೆ ಹೇಳ್ತೀವಿ, ಅಲ್ಲಿ ಏನು ಪ್ರೊಟೆಕ್ಷನ್ ಅವ್ರ ತಾಂಡ್ ಮಾಡ್ತೀವಿ ನಾವು. ನೀವು ಅದನ್ನು ಪರ್ಚೇಸ್ ಮಾಡಿ ವರ್ಕ್ ಮಾಡಿಸ್ಕೊಂಡ್ಬಿಡ್ತೀವಿ. ಹಾಂ ಸರಿ ಸರಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ ಅಲ್ಲ ಏನೀಗ ಸರ್ ಕೇಳಿರೋದು ನಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿಸ್ಕೊಡ್ತೀನಿ. ಈಗ ಅಲ್ಲಿ ಕಾಂಪೌಂಡ್ ಹೊಡೆದಿದ್ದು ಅದನ್ನು ಕಲಿಸ್ಕೊಡ್ಬೇಕು ಒಂದು ಅದನ್ನು ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾವು ಪ್ರೇಯರ್ ಆಗುತ್ತೆ ಮಾಡಿಸ್ಬೇಕು ಅಂತ ಎಲ್ಲ ಮಕ್ಕಳಿಗೆ ನಮಸ್ಕಾರ. ಊಟಲೆಲ್ಲ ಮೊಟ್ಟೆಲೆಲ್ಲ ಸಿಪ್ಪೆ ಹಂಗೆ ಕೊಡ್ತಾರೆ. ಹಾಲಲ್ಲೆಲ್ಲ ಕೆನೆ ಎಲ್ಲ ಬರುತ್ತೆ, ಅದರಿಂದ ಹೊಟ್ಟೆ ನೋವು ಬರುತ್ತೆ. ಮೊಟ್ಟೆ ಹಾಲಲ್ಲೆಲ್ಲ ಕೆನೆ ಬರುತ್ತೆ. ನನ್ನ ಹೆಸರು ಧ್ರುವಕುಮಾರ್. B-section ರೂಮಾಗೆ ಸರ್ ಮೇಲ್ ತಗೊಂಡು ರಿಪೇರಿ ಮಾಡ್ತಿದ್ವಿ ಸರ್. ಹಂಗಂದ್ರೆ ಮಳೆ ಬಂದಾಗೆಲ್ಲ ನೀರು ತರುತ್ತೆ ಸರ್, ಅದನ್ನು ರಿಪೇರಿ ಮಾಡ್ಕೊಂಡಿದ್ದಾರೆ. ಇಲ್ಲ, ಈಗ ನೀವು ಹೇಳುವಂತ ಎಲ್ಲಾ ಪ್ರಾಬ್ಲಮ್ಗಳನ್ನು ಕೂಡ ಹಂತವಾಗಿ ಖಂಡಿತ ನಾವು ಬರ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಅದೇ ರೀತಿ ಶಿಕ್ಷಕರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಹೇಳಿ ಮುಕ್ತವಾಗಿ. ಖಂಡಿತ ಈ ರೀತಿ ಉತ್ತಮ ಶಿಕ್ಷಣ ಕೊಡ್ತಾ ಇದ್ದೀರಾ, ಶಾಲೆ ಊರಿಗೆ ಒಂದು ಒಳ್ಳೆ ಹೆಸರು ಕೊಡ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದ. ಇನ್ನೊಂದು ಇವರಿಗೊಂದು ದೊಡ್ಡ ಚಪ್ಪಾಳೆ. ತಾಲೂಕು ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ, ಈ ಡಿಸ್ಟಿಕ್ಗೆ ಆಯ್ಕೆ ಆಗಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಒಂದೇನಾದ್ರೂ ಒಂದು ಪ್ರೋತ್ಸಾಹಧನ ಅಂತದ್ದು ಅಥವಾ ಏನಾದ್ರು ಸಂಚಯದಿಂದ ಮಾಡೋಣ. ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿನ ಪ್ರತಿಭೆಗಳನ್ನು ಗುರುತಿಸ್ತೀವಿ. ಬಂದಿದ್ದೀವಿ ಮತ್ತೆ ಏನಾದರೂ ಮಾಡ್ಬೋದು. ಈಗ ನೀವು ಆನ್ಯುವಲ್ ಪ್ರೋಗ್ರಾಮ್ ಅಂತ ಹೇಳುತ್ತೆ, ಆ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆ ಗ್ರಾಮ ಪಂಚಾಯತಿಂದ ಏನು ಪ್ರೈಸ್ ಗಿಫ್ಟ್ ಓಕೆ, ಮುಗಿಸ್ಬೋದ ಕಾರ್ಯಕ್ರಮನ?
ಓಕೆ, ಏನೇ ತೊಂದರೆ ಆದ್ರೂ ಕೂಡ ನಮಗೆ ಹೇಳ್ತೀರಾ? ಓಕೆ ಓಕೆ, ಹುಷಾರು. ನಿಮ್ಮ ವೆಹಿಕಲ್ ಅಲ್ಲಿ ಹೋಗ್ಬೇಕಾರೆ ಬರ್ಬೇಕಾದ್ರೆ ತುಂಬಾ ಹುಷಾರಾಗಿ ಹೋಗಿ ಬನ್ನಿ. ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನ್ನಪುರವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಎಲ್ಲ PDO, ಸೆಕ್ರೆಟರಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.